ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಒಬ್ಬ ನಿರ್ದೇಶಕ ಕಥೆಯನ್ನು ರೆಡಿ ಮಾಡಬೇಕಾದ್ರೇ ಈ ಕಥೆಗೆ ಇವರೇ ಹೀರೋ ಅಂತ ತಲೆಯಲ್ಲಿ ಇಟ್ಕೊಂಡು ಕಥೆಯನ್ನು ರೆಡಿ ಮಾಡಿರ್ತಾನೆ. ಆದರೆ ಆ ಕಥೆ ಕಾರ್ಯರೂಪಕ್ಕೆ ಬರೋ ತನಕ ಹಲವು ಚೇಂಜಸ್ಗಳನ್ನು ಅವನು ಕಾಣಬೇಕಾಗತ್ತೆ. ಅವನು ಅಂದ್ಕೊಂಡ ಹೀರೋ ಡೇಟ್ ಸಿಗದೇನೆ ಇರಬಹುದು, ಹೀರೋಗೆ ಕಥೆ ಇಷ್ಟ ಆದರೂ ಬೇರೆ ಶೆಡ್ಯೂಲ್ನಿಂದ ಸಿನಿಮಾ ಮಾಡದೇ ಇರಬಹುದು. ಹೀಗೆ ಯಾವುದಾದ್ರೂ ಒಂದು ಕಾರಣಗಳಿಂದ ಒಂದೊಳ್ಳೆ ಸಿನಿಮಾನ ಹೀರೋಗಳು ಮಿಸ್ ಮಾಡ್ಕೊಂಡಿರ್ತಾರೆ. ಇವರು ಮಿಸ್ ಮಾಡ್ಕೊಂಡಂತಹ ಸಿನಿಮಾಗಳನ್ನು ಬೇರೆ ಹೀರೋಗಳು ಮಾಡಿ ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಂತಹ ಉದಾಹರಣೆಗಳು ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇದೇ ಥರ ಯಾವೆಲ್ಲ ಸೂಪರ್ ಹಿಟ್ ಸಿನಿಮಾಗಳನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. 2015ರಲ್ಲಿ ಬಜರಂಗಿ ಭಾಯಿಜಾನ್ ಅನ್ನೋ ಒಂದು ಹಿಂದಿ ಸಿನಿಮಾ ಸಲ್ಮಾನ್ ಖಾನ್ ನಟನೆಯಲ್ಲಿ ತೆರೆಗೆ ಬಂದು 900 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ದೊಡ್ಡ ಸಕ್ಸಸ್ ಕಂಡಿತ್ತು. ಇದು ಒಂದು ಹಿಂದಿ ಸಿನಿಮಾ ಆದರೂ ಕೂಡ ಇದರ ಪ್ರೊಡ್ಯೂಸರ್ ಬಂದು ನಮ್ಮ ಕನ್ನಡದ ರಾಕ್ಲೈನ್ ವೆಂಕಟೇಶ್ ಅವರು. ಮೊದಲಿಗೆ ಈ ಸಿನಿಮಾನ ಕನ್ನಡದಲ್ಲೇ ಮಾಡಬೇಕೆಂದುಕೊಂಡ ರಾಕ್ಲೈನ್ ವೆಂಕಟೇಶ್ ಅವರು ಪುನೀತ್ ರಾಜ್ಕುಮಾರ್ ಅವರನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಪುನೀತ್ ಅವರಿಗೆ ಕತೆ ಹೇಳಿದಾಗ ಅವರು ಬೇರೆ ಶೆಡ್ಯೂಲ್ನಲ್ಲಿ ಬ್ಯುಸಿ ಇದ್ದ ಕಾರಣ ಈ ಸಿನಿಮಾ ಮಾಡೋಕ್ಕೆ ಡೇಟ್ ಹೊಂದಾಣಿಕೆ ಆಗಲ್ಲ. ಆಗ ಟಾಲಿವುಡ್ನಲ್ಲಿ ಸಿನಿಮಾ ಮಾಡಬೇಕು ಅಂತ ಅಲ್ಲು ಅರ್ಜುನ್ ಅವರಿಗೆ ರಾಕ್ಲೈನ್ ವೆಂಕಟೇಶ್ ಅವರು ಅಪ್ರೋಚ್ ಮಾಡ್ತಾರೆ. ಅವರು ಕೂಡ ನಿರಾಕರಿಸಿದ ಕಾರಣ ಬಾಲಿವುಡ್ಗೆ ಹೋಗಿ ಸಲ್ಮಾನ್ ಖಾನ್ಗೆ ಕತೆ ಹೇಳ್ತಾರೆ. ಪಾಕಿಸ್ತಾನದಿಂದ ತಪ್ಪಿಸಿಕೊಂಡ ಒಬ್ಬ ಮೂಕ ಹುಡುಗಿನ ಮತ್ತೆ ಹೀರೋ ಅವರ ದೇಶಕ್ಕೆ ಕರೆದೊಯ್ಯುವಂತಹ ಅದ್ಭುತ ಕಂಟೆಂಟ್ ಒಳಗೊಂಡ ಈ ಸಿನಿಮಾನ ಸಲ್ಮಾನ್ ಖಾನ್ ರವರು ಮಿಸ್ ಮಾಡ್ಕೊಳ್ದೆ ಸಿನಿಮಾ ಮಾಡಲು ಒಪ್ಪಿಗೆ ಸೂಚಿಸ್ತಾರೆ. ಆಗ ಬಜರಂಗಿ ಭಾಯಿಜಾನ್ ಅನ್ನೋ ಟೈಟಲ್ನಲ್ಲಿ ಸಿನಿಮಾ ತಯಾರಾಗಿ ಇತಿಹಾಸ ಬರೆದು ಬಿಡುತ್ತೆ. 2015ರಲ್ಲಿ ಬಾಹುಬಲಿಗೆ ಟಕ್ಕರ್ ಕೊಟ್ಟ ಸಿನಿಮಾ ಇದು. ಇಂಥ ಒಂದು ಒಳ್ಳೆ ಸಿನಿಮಾನ ಕಾರಣಾಂತರಗಳಿಂದ ಅಪ್ಪು ಮಿಸ್ ಮಾಡ್ಕೊಂಡಿದ್ದಾರೆ. 2006ರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸುರಿದ ಮುಂಗಾರು ಮಳೆಗೆ ಕನ್ನಡ ಇಂಡಸ್ಟ್ರಿಯ ಎಲ್ಲ ರೆಕಾರ್ಡ್ಗಳು ಕೊಚ್ಕೊಂಡು ಹೋಗಿತ್ತು. ಯೋಗರಾಜ್ ಭಟ್ ಗಣೇಶ್ ಕಾಂಬಿನೇಷನ್ನ ಮುಂಗಾರು ಮಳೆ ಸಿನಿಮಾ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆದ ಒಂದು ಎವರ್ಗ್ರೀನ್ ಚಿತ್ರ. ಇದರ ಹಾಡುಗಳು ಈಗ ಕೇಳಿದರೂ ಅದೇ ಫೀಲ್ ಕೊಡುತ್ತೆ. ಇಂಥ ಒಂದು ಇಂಡಸ್ಟ್ರಿ ಹಿಟ್ ಸಿನಿಮಾನ ಪುನೀತ್ ರಾಜ್ಕುಮಾರ್ ಅವರು ಮಿಸ್ ಮಾಡ್ಕೊಂಡಿದ್ದಾರೆ ಅಂದರೆ ನೀವು ನಂಬಲೇಬೇಕು. ಮೊದಲಿಗೆ ಮುಂಗಾರು ಮಳೆ ಸ್ಕ್ರಿಪ್ಟ್ ರೆಡಿ ಮಾಡಿದಂತಹ ಯೋಗರಾಜ್ ಭಟ್ ಅವರು ನಾಯಕನ ಹುಡುಕಾಟದಲ್ಲಿರ್ತಾರೆ. ಆಗ ಪುನೀತ್ ರಾಜ್ಕುಮಾರ್ ಅವರ ಡೇಟ್ ಕೇಳಿಕೊಂಡು ರಾಘಣ್ಣನ ಹತ್ರ ಹೋದಾಗ ಕಥೆಯೆಲ್ಲ ಕೇಳಿ ಸ್ಕ್ರಿಪ್ಟು ತುಂಬ ಚೆನ್ನಾಗಿದೆ, ಆದರೆ ಇದು ಅಪ್ಪು ಅವರ ಸ್ಟಾರ್ಡಮ್ಗೆ ಸರಿ ಹೊಂದಲ್ಲ ಅಂತ ಅನಿಸ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರೇ ಬೇಕು ಅಂತ ಸ್ಕ್ರಿಪ್ಟ್ನಲ್ಲಿ ಯಾವುದೇ ಥರ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಯಾರಾದರೂ ಹೊಸಬರನ್ನು ಹಾಕೊಂಡು ಸಿನಿಮಾ ಮಾಡಿ ಖಂಡಿತವಾಗೂ ಒಳ್ಳೆಯದಾಗುತ್ತೆ ಅಂತ ರಾಘಣ್ಣ ಯೋಗರಾಜ್ ಭಟ್ ಅವರಿಗೆ ಹೇಳಿ ಕಳಿಸಿರ್ತಾರೆ. ಆಗ ಅದೇ ವರ್ಷ ಅಂದರೆ 2006ರಲ್ಲಿ ಚೆಲ್ಲಾಟ ಸಿನಿಮಾದಿಂದ ನಾಯಕನಾಗಿ ಎಂಟ್ರಿಯಾಗಿದ್ದ ಗಣೇಶ್ ಅವರನ್ನು ಯೋಗರಾಜ್ ಭಟ್ ಅವರು ಮುಂಗಾರು ಮಳೆ ಸಿನಿಮಾಗೆ ಆಯ್ಕೆ ಮಾಡ್ಕೊಳ್ತಾರೆ. ಮುಂದೆ ನಡೆದಿದ್ದೆಲ್ಲ ಇತಿಹಾಸನೇ ಬಿಡಿ. 1 ಕೋಟಿಗೂ ಕಡಿಮೆ ಬಜೆಟ್ನಲ್ಲಿ ತಯಾರಾದ ಈ ಸಿನಿಮಾ 50 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ 2006ರ ಟೈಮಲ್ಲೇ ಮಾಡಿದೆ ಎಂದು ಲೆಕ್ಕಾಕಿ. ಈ ಸಿನಿಮಾ ಯಾವ ಮಟ್ಟಿಗೆ ಹಿಟ್ಟಾಗಿತ್ತು ಅಂತ. ಇಂಥ ಒಂದು ಸಿನಿಮಾನ ಅಪ್ಪುರವರು ಮಿಸ್ ಮಾಡ್ಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಈ ಸಿನಿಮಾನ ಮಾಡಬೇಕಾಗಿತ್ತ, ಇಲ್ಲ ರಾಘಣ್ಣ ಹೇಳ್ದಂಗೆ ಅವರ ಸ್ಟಾರ್ಡಮ್ಗೆ ಇದು ಸೂಟ್ ಆಗ್ತಾ ಇರಲಿಲ್ವ ಅನ್ನೋದನ್ನು ನೀವೇ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಗಾಳಿಪಟ ಇದು ಕೂಡ ಮುಂಗಾರು ಮಳೆ ಆದ ನಂತರ ಮತ್ತೊಂದು ಸಕ್ಸಸ್ನ ಗಣೇಶ್ ಹಾಗೂ ಯೋಗರಾಜ್ ಭಟ್ ಅವರಿಗೆ ತಂದು ಕೊಟ್ಟಂತಹ ಸಿನಿಮಾ. ಈ ಸಿನಿಮಾ ಕೂಡ ಮೊದಲಿಗೆ ಯೋಗರಾಜ್ ಭಟ್ ಅವರು ಪುನೀತ್ ರಾಜ್ಕುಮಾರ್ ಅವ್ರಿಗೆಂದೇ ಮಾಡ್ಕೊಂಡಿರ್ತಾರೆ. ಈ ಸಿನಿಮಾದಲ್ಲಿ 3 ಪ್ರಮುಖ ಪಾತ್ರಗಳಿದ್ದು ಗಣೇಶ್ ಅವರು ನಿರ್ವಹಿಸಿದ್ದ ಪಾತ್ರಕ್ಕೆ ಪುನೀತ್ ರಾಜ್ಕುಮಾರ್ ಅವರನ್ನು ಯೋಗರಾಜ್ ಭಟ್ ಅವರು ಸೆಲೆಕ್ಟ್ ಮಾಡಿರ್ತಾರೆ. ಆದರೆ ಈಗಲೂ ಕೂಡ ಅವರ ಡೇಟ್ ಸಿಗಲ್ಲ. ಆಗ ಮತ್ತೆ ಗಣೇಶ್ ಅವರನ್ನು ಆ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ. ದಿಗಂತ್, ರಾಜೇಶ್ ಕೃಷ್ಣನ್ ಗಣೇಶ್ ಅವರನ್ನು ಹಾಕ್ಕೊಂಡು ಗಾಳಿಪಟ ಅನ್ನೋ ಟೈಟಲ್ನಲ್ಲಿ ಸಿನಿಮಾ ತಯಾರಾಗುತ್ತೆ. ಇದು ಕೂಡ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ. ಮುಂದೆ ಪರಮಾತ್ಮ ಸಿನಿಮಾನ ಪುನೀತ್ ರಾಜ್ಕುಮಾರ್ ಅವರೊಟ್ಟಿಗೆ ಮಾಡೋದ್ರಲ್ಲಿ ಯೋಗರಾಜ್ ಭಟ್ ಅವರು ಯಶಸ್ವಿ ಆಗ್ತಾರೆ. ಹೀಗೆ ಆ ಟೈಮಲ್ಲಿ ತುಂಬ ಪೀಕಲ್ಲಿದ್ದ ನಿರ್ದೇಶಕ ಯೋಗರಾಜ್ ಭಟ್ ಅವರ 2 ಬ್ಲಾಕ್ ಬಸ್ಟರ್ ಸಿನಿಮಾಗಳ ಆಯ್ಕೆ ಪುನೀತ್ ರಾಜ್ಕುಮಾರ್ ಅವರೇ ಆಗಿರ್ತಾರೆ. ಕಾಂತಾರ ರಿಷಬ್ ಶೆಟ್ಟಿ ಬರೆದು ನಿರ್ದೇಶಿಸಿ ಜೊತೆಗೆ ಆ್ಯಕ್ಟ್ ಮಾಡಿದಂತಹ ಕಾಂತಾರ ಸಿನಿಮಾ 2023ರಲ್ಲಿ ತೆರೆಕಂಡು KGF ನಂತರ ಇಡೀ ಇಂಡಿಯಾ ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆ ನೋಡುವಂತೆ ಮಾಡಿದ ಸಿನಿಮಾ. ಬರೀ 25 ಕೋಟಿ ಬಜೆಟ್ನಲ್ಲಿ ತಯಾರಾದ ಈ ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿ 400 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ದೇಶಾದ್ಯಂತ ಹೆಸರು ಮಾಡಿದಂತಹ ಸಿನಿಮಾ. ಈ ಸಿನಿಮಾ ಕೂಡ ಮೊದಲಿಗೆ ಅಪ್ಪು ಅವರನ್ನು ಹುಡ್ಕೊಂಡು ಬಂದಿರುತ್ತೆ. ರಿಷಬ್ ಶೆಟ್ಟಿ ಮೊದಲಿಗೆ ಈ ಸ್ಕ್ರಿಪ್ಟ್ನ ರೆಡಿ ಮಾಡಿದಾಗ ಪುನೀತ್ ಅವರನ್ನು ಅಪ್ರೋಚ್ ಮಾಡಿದ್ರಂತೆ. ಈ ಕಥೆ ಅವ್ರಿಗೆ ಇಷ್ಟ ಆದರೂ ಕೂಡ ಬೇರೆ ಬೇರೆ ಕಮಿಟ್ಮೆಂಟ್ನಿಂದ ಕೈ ಬಿಟ್ಟಿರ್ತಾರೆ. ಆಗ ರಿಷಬ್ ಶೆಟ್ಟಿರವರೇ ಆ್ಯಕ್ಟ್ ಮಾಡಿ ಅವರೇ ನಿರ್ದೇಶನ ಮಾಡಿ ಯಶಸ್ಸನ್ನು ಕಾಣ್ತಾರೆ. ಒಂದು ವೇಳೆ ಈ ಸಿನಿಮಾನ ಅಪ್ಪುರವರು ಮಾಡಿದರೆ ಹೇಗಿರ್ತಿತ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸಪ್ತಸಾಗರದಾಚೆ ಎಲ್ಲೋ, ಸೈಡ್ ಎ ಸೈಡ್ ಬಿ ಇವೆರಡು ಸೀರೀಸ್ಗಳನ್ನು ನಿರ್ದೇಶನ ಮಾಡಿದಂತಹ ಹೇಮಂತ್ ಎಂ ರಾವ್ ರವರ ಮೊದಲ ಆಯ್ಕೆ ಪುನೀತ್ ರಾಜ್ಕುಮಾರ್ ಅವರೇ ಆಗಿರ್ತಾರೆ. ಆದರೆ ಇವರಿಗೂ ಸಹ ಡೇಟ್ ಹೊಂದಾಣಿಕೆ ಆಗದ ಕಾರಣ ಪುನೀತ್ ರಾಜ್ಕುಮಾರ್ ಅವರು ಇದನ್ನು ಕೈ ಬಿಡ್ತಾರೆ. ಆಗ ಹೇಮಂತ್ ಎಂ ರಾವ್ ರವರು ರಕ್ಷಿತ್ ಶೆಟ್ಟಿ ಅವರನ್ನು ಹಾಕ್ಕೊಂಡು ಇವೆರಡು ಸಿನಿಮಾಗಳನ್ನು ಮಾಡ್ತಾರೆ, ಸಕ್ಸಸ್ ಕಾಣ್ತಾರೆ ಕೂಡ.
ನೋಡರಲ್ಲೇ ಗೆಳೆಯರೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಯಾವೆಲ್ಲ ಸೂಪರ್ ಹಿಟ್ ಸಿನಿಮಾಗಳನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಅಂತ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.